Welcome our GH Maths YouTube. Now for CET Maths very important questions ಅನ್ನು ತಗೊಂಡಿದ್ದೇನೆ. ಇಫ್ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ CET ಕ್ವಶನ್ಸನ್ನು ವರ್ಕ್ ಮಾಡೋಕ್ಕೋಸ್ಕರ ನಾನು ಸೆಂಡ್ ಮಾಡಿದ್ದೇನೆ. ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರಿಗೆ ನೋಟಿಫಿಕೇಷನ್ಸ್ ಎಲ್ಲ ಬರ್ತಾ ಇರುತ್ತೆ, ನಾವು ಕಳಿಸ್ತಕ್ಕಂಥ ವಿಡಿಯೋ ಎಲ್ಲ ಬರ್ತಾ ಇರುತ್ತೆ. ಇಫ್ 2q ಪ್ಲಸ್ 4q ಪ್ಲಸ್ 6q 2 ಜಂಪ್ ಆಗ್ತಾ ಇದೆ. ಇಲ್ಲಿ ಎರಡಿದ್ರೆ ಎರಡು ಸೇರಿಸಿ ಎಷ್ಟಾಯಿತು 4 6 ನೆಕ್ಸ್ಟ್ ನಂಬರ್ ಗೊತ್ತಾಗುತ್ತೆ ನಿಮಗೆ. ಸೊ ಆನ್ ಪ್ಲಸ್ 2n ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು k ಇಂಟು n ಸ್ಕ್ವಯರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವಯರ್. ದೆನ್ ದಿ ವ್ಯಾಲ್ಯೂ ಆಫ್ k is equal to what? Option A 1/2, option A 1/4, option C 8, option D 2. ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಏನು ಮ್ಯಾಥಮೆಟಿಕ್ಸ್ ರಿಲೇಟೆಡಾಗಿ ಕಳಿಸ್ತಾ ಇರ್ತೇನೆ ಅವನ್ನೆಲ್ಲ ದಯವಿಟ್ಟು ವರ್ಕ್ ಮಾಡಿ. ವರ್ಕ್ ಮಾಡಲಿಲ್ಲ ಅಂದರೆ ನಿಮಗೆ ಬೇರೆ ಪ್ರಾಬ್ಲಮ್ಸ್ಗಳು ಅರ್ಥವಾಗಲ್ಲ. ನೀವು ಯಾರೇ ಯೂಟ್ಯೂಬ್ ಮಾಡಲಿ, ನಾವೇ ಅಂತಲ್ಲ, ಯಾವುದೇ ಯೂಟ್ಯೂಬ್ ನೋಡ್ರು ಅದಿರ್ತಕ್ಕಂಥ ಮಾಡಿರ್ತಕ್ಕಂಥ ಎಲ್ಲ ಕ್ವಶನ್ಸು ಬರುತ್ತೆ ಅಂತ ಅಲ್ಲ. ನಾವು ಕಳಿಸ್ತಕ್ಕಂಥ ಕ್ವಶನ್ಸನ್ನು ವರ್ಕೌಟ್ ಮಾಡಿದ್ರೆ ಬೇರೆ ಪ್ರಾಬ್ಲಮ್ಸು ನಿಮಗೆ ಈಸಿಯಾಗಿ ಅರ್ಥವಾಗುತ್ತೆ. ನೀವು ವರ್ಕೌಟೇ ಮಾಡಲಿಲ್ಲ ಅಂದರೆ ಒಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದೀವಿ ಅಂದರೆ ಇದಕ್ಕೆ ಲಿಂಕ್ ಕೊಡ್ತಾ ಹೋಗ್ತೀವಿ ನಾವು. ಈಗ 2 ಈ ಥರ ಕೊಟ್ಟಿದ್ದೀವಿ ಅಂದರೆ ಇದೇನು 2n ಹೋಲ್ ಕ್ಯೂಬ್ ಕೊಟ್ಟಿರ್ತೀವಿ, k ಟೈಮ್ಸ್ ಆಫ್ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅಷ್ಟೇ, ಇನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ವರ್ಕೌಟ್ ಮಾಡಿ. ಮ್ಯಾಥಮೆಟಿಕ್ಸು ನೀವು ಎಷ್ಟು ವರ್ಕ್ ಮಾಡಿರೂ ಬೆನಿಫಿಟ್ಟೇ. CET ತೊಗೊಂಡಿರ್ತೀರಿ ನೋಡಿ, ಮ್ಯಾಥಮೆಟಿಕ್ಸ್ ವರ್ಕ್ ಮಾಡೋದ್ರಿಂದ ನಿಮಗೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಮ್ಯಾಥಮೆಟಿಕ್ಸ್ ಕೇಳ್ತಾರೆ. ಸೆಕೆಂಡ್ PUC ಆಯಿತು ಅಂದರೆ ನೀವು ಜಾಬ್ಗೆ ಎಲಿಜಿಬಲ್ ಅಂತ. RRBಗೆ PUC ಮೇಲೆ ಜಾಬ್ ಸಿಗುತ್ತೆ. IBPS ಡಿಗ್ರಿ ಆಗಿದ್ರೆ ಸಿಗುತ್ತೆ, ಅಲ್ಲಿ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ನೆಕ್ಸ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸೆಕೆಂಡ್ PUC ಮೇಲೂ ನಿಮಗೆ ಜಾಬ್ಗೆ ಹೋಗ್ಬೋದು. ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಪೋಸ್ಟ್ ಆಫೀಸಲ್ಲಿ ಸುಮಾರು ಪೋಸ್ಟನ್ನು ಕಾಲ್ ಮಾಡ್ತಾ ಇರ್ತಾರೆ, ಅದು PUC ಮೇಲೆ ತೊಗೊತಾರೆ. ಸುಮಾರು ಜನ ಸ್ಟೂಡೆಂಟ್ಸ್ ಹೋಗಿದ್ದಾರೆ, ಅಲ್ಲೂ ಮ್ಯಾಥಮೆಟಿಕ್ಸು. ಓಕೆ, ನೀವು ವರ್ಕ್ ಮಾಡೋದ್ರಿಂದ ಮ್ಯಾಥಮೆಟಿಕ್ಸು ನಿಮಗೆ ಬೆನಿಫಿಟ್ ಬಿಟ್ಟರೆ ಲಾಸ್ ಅಂತೂ ಆಗೋದಿಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸು ಕೆಲವು CETನೇ ತಾಣಕ್ಕೆ ಹೋಗೋಲ್ಲ, ಎದುರಿಸ್ಬಿಡ್ತಾರೆ. ಫ್ರೆಂಡ್ಸೇ ಎದುರಿಸ್ತಾರೆ, ಕೆಲವು ಪೇರೆಂಟ್ಸ್ ಎದುರಿಸ್ತಾರೆ. CET ಅಂದರೆ ಕೋಚಿಂಗ್ ಹೋಗಿರ್ಬೇಕು ಕಣೋ, ಇಲ್ಲಾಂದರೆ ಸಕ್ಸಸ್ ಆಗಲ್ಲ ಕಣೋ, CET ಎಷ್ಟೋ ಜನ ಎದುರ್ಕೊಂಡು ಹೋಗೋದೇ ಇಲ್ಲ, ಡಿಫಾಲ್ಟ್ ಆಗ್ಬಿಟ್ಟು. ಯಾವುದೇ ಕಾರಣಕ್ಕೂ ಎದುರಿಸ್ಬಾರ್ದು. ಸ್ಟೂಡೆಂಟ್ಸ್ ಎದುರಿಸೋದು, ಪೇರೆಂಟ್ಸ್ ಎದುರಿಸೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇನ್ಸ್ಪಿರೇಷನ್ ಕೊಡಬೇಕು. ಬರೀ ಸಕ್ಸಸ್ ಆಗೋದು ಬಿಡೋ ಸೆಕೆಂಡ್ರಿ. ಓಕೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಬಸ್ ಹತ್ತಲಿದ್ರೆ ನೀವು ಊರು ತಲುಪೋಕ್ಕಾಗತ್ತಾ? ಆಗಲ್ಲ. ಯಾರ್ದು ಎಲಿಜಿಬಲ್ ಸೆಕೆಂಡ್ PUC ಬರೆದಿದೆಯಾ, ಓಕೆ, ಬಸ್ ಸ್ಟ್ಯಾಂಡ್ಗೆ ಹೋಗಿದೆಯಾ, ನೀನು ಊರು ತಲುಪಬೇಕು ಅಂದ್ರೆ ಬಸ್ ಹತ್ತಬೇಕು. ಮುಂದಕ್ಕೆ ಅದು ಬಸ್ ನಿಧಾನಕ್ಕೆ ಹೋಗುತ್ತೋ ಫಾಸ್ಟಾಗಿ ಹೋಗುತ್ತೋ ಸೆಕೆಂಡ್ರಿ ಊರಂತೂ ತಲುಪಿದೆಯಾ. ಬಸ್ ಹತ್ತಲೇ ಬಸ್ ಸ್ಟ್ಯಾಂಡಾಗೆ ಇದ್ದರೆ ಅಂದರೆ ಅದನ್ನು ನಾನು ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀನು ಸೆಕೆಂಡ್ PUC ನೀನು ಆಗಿದೆಯಾ, ಬರೆದಿದೆಯಾ, ನೀನು CET ಬರೀ. ಓಕೆ, ಸಕ್ಸಸ್ ಆಗೋದು ಬಿಡೋ ಸೆಕೆಂಡ್ರಿ. ನೀನು ಬೋಟಲ್ಲಿ ದಡ ಸೇರಬೇಕು ಅಂದರೆ ಬೋಟ್ ಹತ್ತಲಿಲ್ಲ ಅಂದರೆ ನೀನು ದಡ ಸೇರೋದು ಹೆಂಗೆ? ಗೂಟಕ್ಕೆ ಕಟ್ಟಿರೋ ಹಗ್ಗ ಬಿಚ್ಚಬೇಕು, ಬರೀ ದೋಣಿ ಮೇಲೆ ಕೂತ್ಕೊಂಡ್ರಾಗಲ್ಲ. ಅಂದರೆ ಬರೀ ಸೆಕೆಂಡ್ PUC ಆದ್ರೆ ಆಗಲ್ಲ. ಓಕೆ, ಗೂಟಕ್ಕೆ ಕಟ್ಟಿರೋ ಹಗ್ಗ ಬಿಚ್ಚಬೇಕು, ದೋಣಿ ಮೇಲೆ ಕೂತ್ಕೊಬೇಕು, ಮುಂದಕ್ಕೆ ಹೋಗ್ಬೇಕು. ದೋಣಿ ಮೇಲೆ ಕೂತ್ಕೊಂಬಿಟ್ಟು ನಾನು ದಡ ಸೇರಬೇಕು ಅಂದರೆ ಹೌ ಇಟ್ ಇಸ್ ಪಾಸಿಬಲ್? ಓಕೆ, ಗೂಟಕ್ಕೆ ಕಟ್ಟಿರೋ ಹಗ್ಗ ಬಿಚ್ಚಬೇಕು, ದೋಣಿ ಮೇಲೆ ಕೂತ್ಕೊಬೇಕು, ಮೂವ್ ಆಗಬೇಕು, ದಡ ಸೇರ್ತೀಯ, ಮಧ್ಯದಲ್ಲಿ ಅದು ಹೋಗುತ್ತೋ ಬೀಳುತ್ತೋ ಸೆಕೆಂಡ್ರಿ. ಬಿದ್ದ ಈಜಾಡ್ ಬಾ ದಡ ಸೇರು. ಓಕೆ, ಇವೇ ಎಕ್ಸಾಂಪಲ್ಸ್ ಅಷ್ಟೇ ಜೀವನದಲ್ಲಿ, ಇವೇ ಎಕ್ಸಾಂಪಲ್ಸ್ಗಳು. CET ಬರೀ, ಸಕ್ಸಸ್ ಆಗೋದು ಬಿಡು ಸೆಕೆಂಡ್ರಿ. ಯಾರೂ ಸಹ ಸ್ಟೂಡೆಂಟ್ಸ್ಗೆ ಎದುರಿಸೋದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. CET ತಗೊಳ್ಳೆಯ, ಆಗೋದು ಬಿಡು ಸೆಕೆಂಡ್ರಿ ಕಣೆಯ ಅಂತ ಹೇಳ್ಬೇಕು. ನಾವು ಕೆಲವು ಸ್ಟೂಡೆಂಟ್ಸ್ ಹತ್ರ ಮೊಬೈಲೇ ಇರೋಲ್ಲ, ನನ್ನ ಹತ್ರ ಮೊಬೈಲ್ ಇಲ್ಲ, ಹೆಂಗೆ ಓದೋದು? ಈ ಥರ ಎಲ್ಲ ನೆಗೆಟಿವ್ ಥಿಂಕಿಂಗ್ ಬೇಡ, ಪಾಸಿಟಿವ್ ಥಿಂಕಿಂಗ್. ಯಾರೋ ಓದ್ತಾ ಇರ್ತಾರೆ, ಓದೋ ಹುಡುಗ್ರ ಜೊತೆ ಇರ್ತೀಯ, ಅಥವಾ ಯಾರೋ ನಿಮ್ಮೂರಲ್ಲಿ ಮೊಬೈಲ್ ಇರುತ್ತೆ, ಅಂಕಲ್ ಮೊಬೈಲ್ ಕೊಡಿ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ GH ಮ್ಯಾಥ್ಸ್ ಯೂಟ್ಯೂಬ್ದೊಂದು ಮ್ಯಾಥ್ಸ್ ಬರ್ತಾಯಿದೆ ನೋಡಬೇಕು ಅಂದರೆ, ಓದೋ ಹುಡುಗರು ಯಾರೂ ಕೊಡೋಲ್ಲ ಅನ್ನಲ್ಲ. ಎಷ್ಟೋ ಜನ ದಾನಿಗಳು ಓದ್ತಾನೆ ಅಂತ ನಿಮ್ಗೆ ಅವ್ರಿಗೆ ಅನಿಸಿರೆ ಮೊಬೈಲೇ ಕೊಡಿಸ್ತಾರೆ. ಅಂಥ ವ್ಯಕ್ತಿಗಳು ಸಮಾಜದಲ್ಲಿದ್ದಾರೆ. ಬಟ್ ಅವ್ರ ಮನಸ್ಸಿಗೆ ಈ ಮೊಬೈಲ್ ಕೊಡಿಸಿ ಓದ್ತಾನೆ ಅಂತ ಅನಿಸ್ಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಎಷ್ಟೋ ಜನ ಇದ್ದಾರೆ. ಸೊಸೈಟಿ ಎಷ್ಟೋ ಸಮಾಜ ಸೇವಕರಿದ್ದಾರೆ. ಯಾರಿಗೆ ಹೇಳ್ತಾ ಇದ್ದು
ನನ್ನ ಮೊಬೈಲೇ ಇಲ್ಲ, ಓದೋಕ್ಕಾಗೋದೇ ಇಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಎಲ್ಪ್ ಮಾಡೋರಿದ್ದಾರೆ. ಓಕೆ, ಅಂಥವ್ರು ಸಹಾಯ ಪಡ್ಕೊಳ್ಳಿ, ಓದಿ. ಈಗ ಈ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ ನಾನು. 2 cube plus 4 cube plus 6 cube so on. 2n whole cube is equal to k times of n square into n plus 1 whole square. n plus 1 whole square. Then the value of k is equal to ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರಿಲೇಟೆಡ್ ಆಗಿ ಸುಮಾರು ಫಾರ್ಮುಲಾಸ್ಗಳನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ, ವರ್ಕೌಟ್ ಮಾಡಿ. ಓಕೆ, ಸೊಲ್ಯೂಷನ್. ಇದರಲ್ಲಿ ನಾನು 2 ಕ್ಯೂಬನ್ನು ಕಾಮನ್ ತೆಗಿತೇನೆ. 2 ಕ್ಯೂಬ್ ಕಾಮನ್ ತೆಗೆದ್ರೆ ಈ ಪ್ಲೇಸಲ್ಲಿ ಏನು ಉಳಿಯುತ್ತೆ? 1. ನೆಕ್ಸ್ಟ್ 1 ಕ್ಯೂಬ್ ಅಂದರೆ 1 ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ 2 ಕ್ಯೂಬ್ ಆಯಿತು, ಪ್ಲಸ್ 3 ಕ್ಯೂಬ್ ಪ್ಲಸ್ ಡ್ಯಾಶ್ ಸೊ ಆನ್. 2 ಕ್ಯೂಬ್ ಕಾಮನ್ ತೆಗೆದ್ರೆ ರಿಮೈನಿಂಗ್ n ಕ್ಯೂಬ್. ಲಾ ಆಫ್ ಇಂಡಿಸಸ್ ಗೊತ್ತಿದೆ, a ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ n ಇಂಟು b ಟು ದಿ ಪವರ್ ಆಫ್ n. 2n ಹೋಲ್ ಕ್ಯೂಬ್ ಅಂದರೆ a ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ 3 ಅಂದರೆ 2 ಕ್ಯೂಬ್ ಇಂಟು n ಕ್ಯೂಬ್. 2 ಕ್ಯೂಬ್ ಕಾಮನ್ ತೆಗೆದ ಜನ ರಿಮೈನಿಂಗ್ n ಕ್ಯೂಬ್ ಉಳ್ಕೊಂಡಿದೆ. ಸರ್ ಇಲ್ಲಿ 2 ಕ್ಯೂಬ್ ಕಾಮನ್ ತೆಗೆದ್ರಲ್ಲ ಸರ್, 1 ಕ್ಯೂಬ್ 2 ಕ್ಯೂಬ್ ಇಂಟು 1 ಕ್ಯೂಬ್. 1 ಕ್ಯೂಬ್ ಇಸ್ ನಥಿಂಗ್ ಬಟ್ 1. 1 ಇಂಟು 1 ಇಂಟು 1 ಒಂದೇ ಆಗುತ್ತೆ. 2 ಕ್ಯೂಬ್ ಇಂಟು 1 ಇಸ್ ನಥಿಂಗ್ ಬಟ್ 2 ಕ್ಯೂಬ್. ಸರ್ 2 ಕ್ಯೂಬ್ ಇಂಟು 2 ಕ್ಯೂಬ್ ಗುಣಿಸಿದ್ರೆ 4 ಕ್ಯೂಬ್ ಬರುತ್ತಾ ಸರ್? ಬರಲೇಬೇಕು, ನಾವು ಸುಮ್ಮನೆ ಕಾಮನ್ ತೆಗಿಯೋಕ್ಕೆ ಬರಲ್ಲ. ಸರ್ 2 ಕ್ಯೂಬ್ ಇಂಟು 2 ಕ್ಯೂಬ್ ಗುಣಿಸಿದಾಗ ಕೆಲವು ಸ್ಟೂಡೆಂಟ್ಸ್ ಮನಸ್ಸಲ್ಲಿ ಬರುತ್ತೆ, ಸರ್ ಲಾ ಆಫ್ ಇಂಡಿಸಿಸ್ a ಟು ದಿ ಪವರ್ ಆಫ್ m ಇಂಟು a ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಪ್ಲಸ್ n ಆಗುತ್ತೆ ಸರ್. ಓಕೆ ಸರ್, ಆವಾಗ 2 ಟು ದಿ ಪವರ್ ಆಫ್ 3 ಪ್ಲಸ್ 3 2 ಪವರ್ 6 ಆಯ್ತಲ್ಲ ಸರ್. ಇಲ್ಲಿರೋದು 4 ಕ್ಯೂಬ್ ಅಂತ ಇರುತ್ತಲ್ಲ ಸರ್, 2 ಕ್ಯೂಬ್ ಅಂತ ಬಂತಲ್ಲ ಸರ್ ಅಂತ ಪ್ರಶ್ನೆಗೆ ಚಾನ್ಸಸ್ ಆಗುತ್ತೆ. ನೋಡಿ ಹೆಂಗೆ ಮಾಡ್ತೀನಿ ನಾನು, 4 ಕ್ಯೂಬ್ ಬರೋಂಗೆ ಮಾಡ್ತೀನಿ ನೋಡಿ. 2 ಪವರ್ 6 ಕ್ಯಾನ್ ಬಿ ರಿಟನ್ ಆ್ಯಸ್ 2 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 3. 3 ಇಂಟು 2 6. ಲಾ ಆಫ್ ಇಂಡಿಸಿಸ್ a ಟು ದಿ ಪವರ್ ಆಫ್ m ಹೋಲ್ ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ m ಇಂಟು n. ನೋಡಿ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಷ್ಟೊಂದು ಕ್ವಶನ್ ರೈಸ್ ಆಗುತ್ತೆ, ಎಷ್ಟೊಂದು ಫಾರ್ಮುಲಾ ಬರುತ್ತೆ. ಅದಕ್ಕೋಸ್ಕರ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ದಯವಿಟ್ಟು ವರ್ಕೌಟ್ ಮಾಡಿ. ಈಗ ಸೆಕೆಂಡ್ PUC ಬರೆದಿರಿ, ಎಕ್ಸಾಮ್ ಬರೆದಾದ್ಮೇಲೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಈಗಲಿಂದಲೇ ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ನೀವು 26ಅಲ್ಲಿ ಬರೀತಿರಲ್ಲ, ಆವಾಗಲೂ ಯೂಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕ್ವಶನ್ಸ್ಗಳು ಚೇಂಜ್ ಆಗೋಲ್ಲ. ಮ್ಯಾಥಮೆಟಿಕ್ಸ್ ಈಸ್ ಎವರ್ ಗ್ರೀನ್. ಓಕೆ, 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು? 4 ಕ್ಯೂಬ್ ಬಂದಿದೆಯಲ್ಲ, 4 ಕ್ಯೂಬ್ ಬಂತಲ್ಲ. ಓಕೆ, ನೆಕ್ಸ್ಟ್ 2 ಕ್ಯೂಬ್ ಇಂಟು 3 ಕ್ಯೂಬ್ ಗುಣಿಸಿರು ಬರುತ್ತಾ ಸರ್? ಬರಲೇಬೇಕು. 2 ಕ್ಯೂಬ್ ಇಂಟು 3 ಕ್ಯೂಬ್. ಈ ಪವರ್ ಇದ್ದಾಗ 2 ಇಂಟು 3 ಎಗೇನ್ ಲಾ ಆಫ್ ಇಂಡಿಸಿಸ್ a ಟು ದಿ ಪವರ್ ಆಫ್ m ಇಂಟು b ಟು ದಿ ಪವರ್ ಆಫ್ m. ಇವೆರಡು ಬೇಸ್ ಡಿಫ್ರೆಂಟ್ ಇದ್ದಾಗ a ಇಂಟು b ಹೋಲ್ ಟು ದಿ ಪವರ್ ಆಫ್ m. 2 ಇಂಟು 3 2 ಇಂಟು 3 ಹೋಲ್ ಟು ದಿ ಪವರ್ ಆಫ್ 3. 2 ಇಂಟು 3 6 ಕ್ಯೂಬ್ ಇದೆಯಲ್ಲ, 6 ಕ್ಯೂಬ್. ಓಕೆ, ಸುಮ್ಮನೆ ಬ್ಲೈಂಡಾಗಿ ಯಾವುದು ಬರೆಯೋಕ್ಕೆ ಬರಲ್ಲ. ಅಪ್ ಟು ಎಲ್ಲಿವರೆಗೂ ಬರೆದಿದ್ದಾನೆ? n ಕ್ಯೂಬ್. 2 ಕ್ಯೂಬ್ ಅಂದರೆ ಎಷ್ಟು? 8. ಇದ್ರ ಫಾರ್ಮುಲಾ ಪ್ರೀವಿಯಸ್ ಹಿಡಿಯೋದು ನೋಡಿ. ಅದಕ್ಕೆ ನಾನು ಹೇಳೋದು, ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಪ್ರಾಪರಾಗಿ ಆರ್ಡ್ರಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಾವು ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ಅರ್ಥವಾಗುತ್ತೆ. ನಾವು ಕಳಿಸಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಗಳನ್ನು ನೋಡ್ದಲೇ ಡೈರೆಕ್ಟಾಗಿ ಪ್ರಾಬ್ಲಮ್ ನೋಡಿದಾಗ ನಿದ್ದೆ ಬರುತ್ತೆ ಅಷ್ಟೇ, ಅರ್ಥವಾಗಲ್ಲ. ಓಕೆ, ನಿಮ್ಗೆ ಯಾವಾಗ ಅರ್ಥವಾಗುತ್ತೆ? ಪ್ರತಿಯೊಂದು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿದರೆ ಆರ್ಡ್ರಾಗಿ ನಾನು ಹೇಳಿದೆ. ಈಗ ಇದಕ್ಕೆ ಆಲ್ರೆಡಿ ಫಾರ್ಮುಲಾ ಕಳಿಸಿದ್ದೀನಿ ಅಂದೆ ನಾನು. ನೀನು ಅದು ವಿಡಿಯೋ ನೋಡಿದರೆ ನಾನು ಕಳಿಸಿದ್ದೀನಿ ಅಂದರೆ ನಾನು ಡೈರೆಕ್ಟ್ ಫಾರ್ಮುಲಾ ಬರೆದ್ಬಿಡ್ತೀನಿ. ಈಗ ನನಗೆ ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಬರೆದಾಗ ಅಯ್ಯೋ ಗೊತ್ತಾಗಲಿಲ್ಲ ಅಂತ ಆಫ್ ಮಾಡೋದು, ಮನೆ ಕಾಣೋದು. ಓಕೆ, ಇದು ಕಾಮನ್. ಅದು ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ನೀವು ಆರ್ಡ್ರಾಗಿ ನೋಡಿದಾಗ ಆಟೋಮೆಟಿಕಲಿ ಅರ್ಥವಾಗುತ್ತೆ. ವಾಟ್ ಈಸ್ ದ ಫಾರ್ಮುಲಾ ಆಫ್ ದಿಸ್? ಓಕೆ, ಆದರೂ ಒಂದು ಸಲ ರಿಪೀಟ್ ಮಾಡ್ತೇನೆ, ಕೆಲವರು ಹೊಸಬ್ರು ನೋಡ್ತಾ ಇರ್ತೀರಿ ಅಂತ. 1 ಕ್ಯೂಬ್ ಪ್ಲಸ್ ಸಿಗ್ಮಾ n ಕ್ಯೂಬ್ ಈಸ್ ಈಕ್ವಲ್ ಟು 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್. ಸೊ ಆನ್ n ಕ್ಯೂಬ್ ಈಸ್ ಈಕ್ವಲ್ ಟು n ಸ್ಕ್ವೇರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4 ಈಸ್ ದ ಫಾರ್ಮುಲಾ. ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಬರುತ್ತೆ. ನಾವು ಅಲ್ಲಿಗೆ ಫಾರ್ಮುಲಾ ಏನು ಬರೆಯೋಣ? n ಸ್ಕ್ವಯರ್ ಇಂಟು n ಪ್ಲಸ್ 1 ಹೋಲ್ ಸ್ಕ್ವೇರ್ ಬೈ 4. ಇಸ್ ಇಟ್ ಕರೆಕ್ಟ್? ಈಗ ನಮಗೆ ಬೇಕು, ಇದನ್ನು ಕಂಪೇರ್ ಮಾಡ್ತೀನಿ. ಈಗ ಇದನ್ನು ಅವ್ನು ಕ್ವಶನ್ ಕೇಳಿದಾರಲ್ವ, ಇದಕ್ಕೆ ಕಂಪೇರ್ ಮಾಡ್ತೀನಿ.
ಇದಕ್ಕೆ ಇದು ಕಂಪೇರ್ ಮಾಡ್ತೀನಿ. ಕಂಪೇರ್ ಟು ಆರ್ ಎಚ್ ಎಸ್. ಅವ್ರು ಕೆ ವ್ಯಾಲ್ಯೂ ಕೇಳಿದಾರಲ್ವ, ಇದನ್ನು ಕೊಟ್ಟು ಕೆ ವ್ಯಾಲ್ಯೂ ಕೇಳಿದ್ದಾರೆ. ಇದನ್ನು ಕೊಟ್ಟು ಕೆ ವ್ಯಾಲ್ಯೂ ಕಂಡ್ರಿ ಅಂತ ಕೇಳಿರೋದ್ರಿಂದ ನಾನು ಇದು ಕಂಪೇರ್ ಮಾಡ್ತಾಯಿದ್ದೀನಿ. 4 1s 4 2s 2 ಇಂಟು ಎನ್ ಸ್ಕ್ವಯರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಕೆ ಇಂಟು ಎನ್ ಸ್ಕ್ವಯರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವಯರ್. ಎನ್ ಸ್ಕ್ವೇರ್ 2 ಇಂಟು ಎನ್ ಸ್ಕ್ವೇರ್ ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ಇಂಟು ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಇದು ಕಂಪೇರ್ ಮಾಡಿದ್ದೀನಿ. ಆವಾಗ ಎನ್ ಸ್ಕ್ವೇರ್ ಇಂಟು ಎನ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದು ಸೇಮ್ ಆಯಿತು. ಅದಕ್ಕೆ ಕೆ ಇಸ್ ಈಕ್ವಲ್ ಟು ಏನಾಯಿತು 2. ಕೆ ಇಸ್ ಈಕ್ವಲ್ ಟು 2. ಆಪ್ಷನ್ ಈಸ್ ಆಪ್ಷನ್ ಎ 1/2, ಆಪ್ಷನ್ ಬಿ 1/4, ಆಪ್ಷನ್ ಸಿ 8, ಆಪ್ಷನ್ ಡಿ 2. ಡಿ ಇಸ್ ದ ಆನ್ಸರ್. ಓಕೆ, ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಡಿಪ್ರೆಸ್ ಆಗೋ ಅವಶ್ಯಕತೆಯೇ ಇಲ್ಲ. ಓಕೆ, ಎಷ್ಟೋ ಸಲ ಹೇಳಿ ಸಿ ಇ ಟಿ ಬರೀತಾ ಇರ್ತೀರ, ನೆಗೆಟಿವ್ ಇರಲ್ಲ. ನೆಗೆಟಿವ್ ಇಲ್ಲ ಅಂದರೆ ಏನು ಗೊತ್ತಾ, ಆನ್ಸರ್ ರೌಂಡ್ ಮಾಡೋ ಅದೃಷ್ಟ ಯಾರಪ್ಪನ ಸೊತ್ತು ಅಲ್ಲ ಅಂತ ಹೇಳ್ತಾರೆ. ನೀನು ಹಾಕಿದ್ದೇ ಆನ್ಸರ್ ಕರೆಕ್ಟ್ ಆಗ್ಬೋದು. ನೆಗೆಟಿವ್ ಇದ್ದರೆ ಲೆಸ್ ಆಗುತ್ತೆ. ಬಟ್ ನೆಗೆಟಿವ್ ಇಲ್ಲ ಅಂದಾಗ ನೀನು ರೌಂಡ್ ಮಾಡೋ, ಗೆಸ್ ಮೇಲಾದರೂ ಅಟ್ಲೀಸ್ಟ್ ಬರೋದೇ ಇಲ್ಲ ಅಂದ ಕಾಲಕ್ಕೆ ನೀನು ಹಾಕಿದ್ದೆಲ್ಲ ಕರೆಕ್ಟ್ ಆಗುತ್ತೆ ಅಂತಲ್ಲ. ಪರ್ಫೆಕ್ಟಾಗಿದ್ದರೆ ಮಾತ್ರ ಮಾರ್ಕ್ಸ್ ಬರುತ್ತೆ. ಬಟ್ ನೀನು ಬರೀ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀನು ಏನೂ ಬರಲ್ವಾ ರೌಂಡ್ ಮಾಡು, ನೆಗೆಟಿವ್ ಇರಲ್ಲ, ಸಕ್ಸಸ್ ಆದರೂ ಆಗ್ಬೋದು. ಅದೃಷ್ಟ ಯಾರಪ್ಪನ ಸೊತ್ತು ಅಲ್ಲ, ನೀನೇ ಅದೃಷ್ಟವಂತ ಆದರೂ ಆಗ್ಬೋದು. ಓಕೆ, ಥ್ಯಾಂಕ್ ಯು. GH ಮ್ಯಾಥ್ಸ್ ಯೂಟ್ಯೂಬ್ನ ವರ್ಕ್ ಮಾಡು. ಪ್ರತಿಯೊಂದು ಪ್ರಾಬ್ಲಮ್ಸು ನಿನಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವ್ರಿಗೆ ನೋಟಿಫಿಕೇಷನ್ಸ್ ಬರುತ್ತೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಶೇರ್ ಮಾಡಿ, ಇನ್ಫಾರ್ಮ್ ಮಾಡಿ. ಮತ್ತು ಸೆಕೆಂಡ್ ಪಿ ಯು ಸಿ, ಈಗ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ನಿನಗೆ ಹೆಲ್ಪ್ ಆಗಿದ್ದರೆ ಮಾಡು, ನಿನಗೆ ಅರ್ಥವಾಗಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡ. ಥ್ಯಾಂಕ್ ಯು.